ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಕರಿಯರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಯಾವುದರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಅಂತಂದಾಗ SDA, PDA, PSI, PC, PO, PDOಗೆ ಸಂಬಂಧಪಟ್ಟ ಮತ್ತು KSಗೆ ಸಂಬಂಧಪಟ್ಟ ಇತಿಹಾಸದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಸ್ನೇಹಿತರೆ, ಇವತ್ತಿನ ಕ್ಲಾಸು ಕೊನೆವರೆಗೂ ನೋಡಿ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಒಂದನೇ ಕ್ವಶನ್, ಕೆಳಗಿನ ಭಕ್ತಿ ಸಂತರನ್ನು ಪರಿಗಣಿಸಿ ಅಂತ ಹೇಳ್ಕೊಟ್ಟಾನ. ಆಪ್ಷನ್ 1 ದಾದು ದಯಾಳ್, ಆಪ್ಷನ್ 2 ಗುರು ನಾನಕ್, ಆಪ್ಷನ್ 3 ತ್ಯಾಗರಾಜ ಅಂತೆ. ಮತ್ತೆ ಕೆಳಗೆ ಮತ್ತೊಂದು ಕ್ವಶನ್ ಕೊಟ್ಟಿದ್ದಾನೆ ಸ್ನೇಹಿತರೆ, ಮೇಲಿನವರಲ್ಲಿ ಯಾರು ಲೂದಿ ಸಂತತಿ ಕೊನೆಯಾಗಿ ಬಾಬರ್ ಅಧಿಕಾರ ವಹಿಸಿಕೊಂಡಾಗ ಬೋಧನೆಯಲ್ಲಿ ತೊಡಗಿದ್ದರು ಅಂತೇಳಿ ಕ್ವಶನ್ ಕೇಳೋಣ. ಮತ್ತೆ ನಾಲ್ಕು ಆಪ್ಷನ್ಗಳನ್ನು ಕೊಡ್ತಾ ಹೋಗಿದ್ದಾನೆ ಕೆಳಗಡೆ. 1 ಮತ್ತು 3 ಮಾತ್ರ, 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 2 ಮಾತ್ರ ಅಂತೇಳಿ ಕೊಟ್ಟನ. ಇಂಪಾರ್ಟೆಂಟ್ ಇಲ್ಲಿ ಗೊತ್ತಿರಬೇಕು ಗುರು ನಾನಕ್ ಅಂತೇಳಿ. ಆನ್ಸರ್ ಏನಾಗುತ್ತೆ ನೋಡ್ತಾ ಹೋದಾಗ ಗುರು ನಾನಕರು ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಸಿಖ್ ಧರ್ಮದ ಗುರು ಸ್ಥಾಪಕ ಯಾರಂತ ನೋಡ್ತಾ ಹೋದಾಗ ಗುರು ನಾನಕ್ ಅಂತೇಳಿ ತಮಗೆ ಗೊತ್ತಿರಲಿ. ಪಾಕಿಸ್ತಾನದ ತಳವಂಡಿಯಲ್ಲಿ ಯಾವ ಸಂತನ ಜನನ ಆಯ್ತು ಅಂತ ಕೇಳ್ತಾ ಹೋಗ್ತಾನ, ಗುರು ನಾನಕ್ ಅವರ ಜನನ ಆಗುತ್ತಂತೇಳಿ ತಮಗೆ ಗೊತ್ತಿರಲಿ. ಕರ್ನಾಟಕದ ಯಾವ ಪ್ರದೇಶಕ್ಕೆ ಗುರು ನಾನಕರು ಭೇಟಿ ನೀಡಿದ್ರಂತ ನೋಡ್ತಾ ಹೋದಾಗ ಬೀದರ್ ಜಿಲ್ಲೆಯ ನಾನಕ್ ಶಹರ್ ಅಂತ ಬರ್ತೈತಿ, ನಾನಕ್ ಜರಿ ಅಥವಾ ನಾನಕ್ ಶಹರ್ ಅಂತ ಬರ್ತೈತಿ. ಆ ಪ್ರದೇಶದಲ್ಲಿ ಭೇಟಿ ನೀಡಿದ್ರು. ಇಂಪಾರ್ಟೆಂಟ್, ತಮ್ಗೆ ಗೊತ್ತಿರಲಿ, ಬೀದರ್ನ ನಾನಕ್ ಶಹರ್ ಅಂತೇಳಿ. ನೆಕ್ಸ್ಟ್, ಗುರು ನಾನಕ್ ಅವರು ನಂತರ ಬಂದ ಗುರುಗಳು ಯಾರಪ್ಪ ಅಂತ ಇಂಪಾರ್ಟೆಂಟ್ ಗುರುಗಳು. ಗುರು ಅರ್ಜುನ ದೇವ, ಗುರು 5ನೇ ಗುರು ಆದ ಅರ್ಜುನ ದೇವ. ಅರ್ಜುನ ದೇವನನ್ನ ಹತ್ಯೆಗೈದವರು ಯಾರು ಅಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ, ಜಹಾಂಗೀರ್ ಅಂತೇಳಿ. 9ನೇ ಗುರು ಆದ ಗುರು ತೇಜ್ ಬಹದ್ದೂರ್ ಅಂತ ಬರ್ತಾರ. ಇವರನ್ನ ಕೊಂದವರು ಯಾರಂತ ನೋಡ್ತಾ ಹೋದಾಗ ಔರಂಗಜೇಬ್ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಅಲಂಗಿಪೀರ್ ಎಂಬ ಬಿರುದನ್ನು ಹೊಂದಿದವರು ಯಾರಂತಂದಾಗ ಔರಂಗಜೇಬ್ ಅಂತೇಳಿ ಗೊತ್ತಿರಲಿ. ಇಂಪಾರ್ಟೆಂಟ್. ಇತ್ತೀಚೆಗೆ ಔರಂಗಾಬಾದ್ ಜಿಲ್ಲೆಯನ್ನ ಸಂಭಾಜಿ ಜಿಲ್ಲೆ ಅಂತ ಹೆಸರಿಡಲಾಗಿದೆ ಮಹಾರಾಷ್ಟ್ರದಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಬೀಬಿಕಾ ಮಕ್ಬರನ್ನ ನಿರ್ಮಿಸಿದವರು ಯಾರಂತೇಳಿ ಕ್ವಶನ್ ಕೇಳ್ತಾನೆ. ಬೀಬಿಕಾ ಮಕ್ಬರನ್ನ ನಿರ್ಮಿಸಿದವರು ಯಾರಂತಂದಾಗ ಔರಂಗಜೇಬ್ ಅಂತೇಳಿ ತಮಗೆ ಗೊತ್ತಿರಲಿ. ಇಲ್ಲಿ ಏನಪ್ಪ ಅಂತಂದಾಗ ಔರಂಗಾಬಾದ್ನಲ್ಲಿ, ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ನೆಕ್ಸ್ಟ್, ಅಕ್ಬರ್ ಏನಪ್ಪ ಅಂತಂದಾಗ ಯಾವ ಗುರುವಿಗೆ ಅಮೃತ್ಸರದ ಪ್ರದೇಶವನ್ನು ಬಿಟ್ಕೊಟ್ರು ಅಂತ ನೋಡ್ತಾ ಹೋದಾಗ ಅಮೃತ್ಸರ್, ಯಾವುದು ಪಂಜಾಬಿನ ಅಮೃತ್ಸರದ ಪ್ರದೇಶವನ್ನು ಗುರು 4ನೇ ಗುರು ಆದಂಥ ರಾಮದಾಸ್ ಅವರಿಗೆ ಯಾರು ಬಿಟ್ಕೊಡ್ತಾರಪ್ಪ ಅಂತ ನಾವು ನೋಡ್ತಾ ಹೋದಾಗ ಅಕ್ಬರ್ ಅವರು ಆ ಪ್ರದೇಶವನ್ನು ಬಿಟ್ಕೊಡ್ತಾರಂತೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಯಾವ್ದಪ್ಪ ಅಂತಂದಾಗ ಇಲ್ಬರ್ಟ್ ಮಸೂದೆ ವಿವಾದವು ಇದಕ್ಕೆ ಸಂಬಂಧಿಸಿದೆ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ 1 ಶಸ್ತ್ರಾಸ್ತ್ರಗಳನ್ನು ಒಯ್ಯಲು ಭಾರತೀಯರ ಮೇಲೆ ನಿರ್ದಿಷ್ಟ ನಿರ್ಬಂಧಗಳ ಹೇರಿಕೆ ಅಂತ ಹೇಳ್ಕೊಟ್ಟಾನ. ಆಪ್ಷನ್ 2 ಭಾರತೀಯ ಭಾಷೆಗಳಲ್ಲಿ ಪ್ರಕಟಗೊಳ್ಳುವ ದಿನಪತ್ರಿಕೆ ಮತ್ತು ನಿಯತಕಾಲಿಕೆಗಳ ಮೇಲೆ ನಿರ್ಬಂಧ ಹೇರಿಕೆ. ಆಪ್ಷನ್ 3 ಯುರೋಪಿಯನ್ನರ ವಿಚಾರಣೆಗೆ ಭಾರತೀಯ ಮ್ಯಾಜಿಸ್ಟ್ರೇಟ್ಗಳು ಅನರ್ಹರು ಎಂಬ ನಿರ್ಬಂಧ ತೆರವು. ಡಿ ಆಮದು ಹತ್ತಿ ಬಟ್ಟೆಯ ಮೇಲೆ ಸುಂಕವೊಂದರ ರದ್ದತಿ ಅಂತೇಳಿ ಕೊಟ್ಟಣ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಬೇಕು ಇಲ್ಲಿ ಆನ್ಸರ್ ಯಾವುದಾಗ್ತಂದಾಗ ಯುರೋಪಿಯನ್ನರ ವಿಚಾರಣೆಗೆ ಭಾರತೀಯ ಮ್ಯಾಜಿಸ್ಟ್ರೇಟ್ಗಳು ಅನರ್ಹರು ಎಂಬ ನಿರ್ಬಂಧದ ತೆರವು ಅಂತೇಳಿ. ಯುರೋಪಿಯನ್ನರ ವಿಚಾರಣೆಗೆ ಭಾರತೀಯ ಮ್ಯಾಜಿಸ್ಟ್ರೇಟ್ಗಳು ಅನರ್ಹರು ಎಂಬ ನಿರ್ಬಂಧ ತೆರವು ಮಾಡಿತ್ತು. ಯಾವುದಪ್ಪ ಅಂತಂದಾಗ ಇಲ್ಬರ್ಟ್ ವಿವಾದಕ್ಕೆ ಕಾರಣವಾಗಿತ್ತು. ನೆಕ್ಸ್ಟ್ ನೋಡ್ತಾ ಹೋಗೋಣ. 3ನೇ ಪ್ರಶ್ನೆ, ಆ್ಯನಿ ಬೆಸೆಂಟರು ಕೊಟ್ಟಣ. ಕೆಳಗಡೆ ಮತ್ತೆ 3 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. ಯಾವ್ದಪ್ಪ ಅಂತಂದಾಗ ಹೋಮ್ ರೂಲ್ ಚಳವಳಿ ಆರಂಭ ಕಾರಣೀಭೂತರು ಅಂತೇಳಿ ಕೊಟ್ಟಣ. 2 ಥಿಯೋಸಾಫಿಕಲ್ ಸೊಸೈಟಿ ಸಂಸ್ಥಾಪಕರು ಅಂತೇಳಿ ಕೊಟ್ಟಣ. 3 ಒಮ್ಮೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಅಧ್ಯಕ್ಷರಾಗಿದ್ದರು ಅಂತೇಳಿ. ನಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್, ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಲ್ಲ ಯಾರಪ್ಪ ಅಂದಾಗ ಆ್ಯನಿ ಬೆಸೆಂಟ್ ಅವರು. ಉಳಿದ 2 ಇದರಲ್ಲಿ ಪ್ರಮುಖ ಪಾತ್ರವನ್ನು
ವಹಿಸ್ತಾರೆ ಯಾರಪ್ಪ ಅಂತಂದಾಗ ಆ್ಯನಿ ಬೆಸೆಂಟ್ ಅವರು. ಹೋಮ್ ರೂಲ್ ಚಳವಳಿ ಆರಂಭವಾದಕ್ಕೆ ಕಾರಣೀಭೂತರಾದವರು ಯಾರಪ್ಪ ಅಂತಂದಾಗ ಆ್ಯನಿ ಬೆಸೆಂಟ್ ಅವರು. ಎಷ್ಟಲ್ಲಪ್ಪ ಅಂತಂದಾಗ 1916ರಲ್ಲಿ. ನೆಕ್ಸ್ಟ್, ಒಮ್ಮೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. 1917ರಲ್ಲಿ ಮೊದಲ ಮಹಿಳಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಯಾರಂದಾಗ ಆ್ಯನಿ ಬೆಸೆಂಟ್ ಅವರು ಅಂತೇಳಿ ಗೊತ್ತಿರಲಿ. ಭಾರತೀಯ ಮಹಿಳೆ ಯಾರಂದಾಗ ಸರೋಜಿನಿ ನಾಯ್ಡು ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ. ನೆಕ್ಸ್ಟ್, ಬಂಗಾಳದಲ್ಲಿ ತಿವಾಗ್ ರೈತ ಚಳವಳಿ ಬೇಡಿಕೆ ಏನಾಗಿತ್ತು ನೋಡಿ. ಇವು ಏನಪ್ಪ ಅಂತಂದಾಗ ಇಲ್ಲಿ ಕ್ವಶನ್ ಬಂದಿಲ್ಲ, ಮುಂಬರುವ ಎಕ್ಸಾಮ್ಗಳಲ್ಲಿ ಕೇಳುವಂಥ ಸಾಧ್ಯತೆ ಇರುವಂಥ ಪ್ರಶ್ನೆ ಆಗಿದೆ ಸ್ನೇಹಿತರೆ, ಇಂಪಾರ್ಟೆಂಟ. ಬಂಗಾಳದಲ್ಲಿನ ತಿವಾಗ್ ರೈತ ಚಳವಳಿಯ ಬೇಡಿಕೆ ಏನಾಗಿತ್ತು ಅಂತೇಳಿ. ಆಪ್ಷನ್ 1, ಜಮೀನ್ದಾರರು ಬೆಳೆಯಲ್ಲಿ ಪಡೆಯುತ್ತಿದ್ದ 1/2 ಪಾಲನ್ನು 1/3ಗೆ ಇಳಿಸಬೇಕೆನ್ನುವುದು. ಆಪ್ಷನ್ 2, ಭೂಮಿಯ ಒಡೆತನವನ್ನು ವಾಸ್ತವದಲ್ಲಿ ಅದನ್ನು ಉಳುವ ರೈತರಿಗೆ ನೀಡಬೇಕೆನ್ನುವುದು. ಆಪ್ಷನ್ 3, ಜಮೀನ್ದಾರಿ ಪದ್ಧತಿ ಮತ್ತು ಜೀತದಾಳು ಪದ್ಧತಿ ನಿರ್ಮೂಲನೆ ಮಾಡಬೇಕೆನ್ನುವುದು. ಆಪ್ಷನ್ 4, ರೈತರ ಎಲ್ಲ ಸಾಲಗಳನ್ನು ಮನ್ನಾ ಮಾಡಬೇಕೆನ್ನುವುದು. ಎಲ್ಲ ಮನ್ನಾ ಮಾಡಬೇಕೆನ್ನುವುದಾಗಲ್ಲ ಸ್ನೇಹಿತರೆ, ಇಲ್ಲಿ ಆನ್ಸರ್ ಏನಾಗುತ್ತೆ, ಜಮೀನ್ದಾರರ ಬೆಳೆಯಲ್ಲಿ ಪಡೆಯುತ್ತಿದ್ದ 1/2 ಪಾಲನ್ನು 1/3ಗೆ ಇಳಿಸಬೇಕೆಂದು ಹೋರಾಟವನ್ನು ಮಾಡ್ತಾರೆ. ಇಂಪಾರ್ಟೆಂಟ. ಕ್ವಶನ್ ಏನು ಕೇಳ್ತಾನೆ ಇನ್ನೊಂದು ಸಾರಿ ಮುಂಬರುವ ಪ್ರಶ್ನೆಯಲ್ಲಿ ಇದೇ ಸೇಮ್ ಕ್ವಶನನ್ನು ರಿಪೀಟ್ ಮಾಡ್ಬೋದು. ಮತ್ತು ತಿವಾಗ್ ರೈತ ಚಳವಳಿ ಯಾವ ಪ್ರದೇಶದಲ್ಲಿ ನಡೀತೆ ಅಂತೇಳಿ ಕ್ವಶನ್ ಕೇಳ್ಬೋದು. ಬಂಗಾಳದಲ್ಲಿ ನಡೀತೆ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ. ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಬಂದಿದ್ದು ಯಾವಾಗಂತ ಗೊತ್ತಿರ್ಬೇಕು, ಇಂಪಾರ್ಟೆಂಟ. 1976ರಲ್ಲಿ. 1976ರಲ್ಲಿ. ಎಷ್ಟನೇ ವಿಧಿ ತಿಳಿಸ್ತಂದ್ರೆ 23ನೇ ವಿಧಿ ತಿಳಿಸ್ತತಿ. 24ನೇ ವಿಧಿ ಬಾಲ ಕಾರ್ಮಿಕ ನಿಷೇಧದ ಬಗ್ಗೆ ತಿಳಿಸ್ತತಿ. ಈ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಅಂತಂದಾಗ 1986ರಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ಇಲ್ಲಿ ಆನ್ಸರ್ ಯಾವುದಾಗುತ್ತಂದ್ರೆ ಬಂಗಾಳದಲ್ಲಿನ ತಿವಾಗ್ ರೈತ ಚಳವಳಿಯ ಬೇಡಿಕೆ ಏನಾಗಿತ್ತು ಅಂದಾಗ ಆಪ್ಷನ್ 1, ಜಮೀನ್ದಾರರು ಬೆಳೆಯಲ್ಲಿ ಪಡೆಯುತ್ತಿದ್ದ 1/2 ಪಾಲನ್ನು 1/3ಗೆ ಇಳಿಸಬೇಕೆನ್ನುವುದು ಅವರ ಆಶೆಯಾಗಿತ್ತು ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ. ನೆಕ್ಸ್ಟ್, 4, ಯಾವುದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಬಿಟ್ಟು ತೊಲಗಿ ಚಳವಳಿ ಆರಂಭವಾಯಿತು ಅಂದರೆ ಯಾವುದರ ವಿರುದ್ಧವಾಗಿ. ಪ್ರತಿಕ್ರಿಯೆ ಅಂದರೆ ಯಾವುದರ ವಿರುದ್ಧವಾಗಿ ಭಾರತ ಬಿಟ್ಟು ತೊಲಗಿ ಚಳವಳಿ ಆರಂಭ ಆಯಿತು ಭಾರತದಲ್ಲಿ ಅಂತ ನೋಡ್ತಾ ಹೋದಾಗ ಆಪ್ಷನ್ ಎ, ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್. ಆಪ್ಷನ್ ಬಿ, ಕ್ರಿಪ್ಸ್ ಪ್ರಸ್ತಾವನೆಗಳು. ಆಪ್ಷನ್ ಸಿ, ಸೈಮನ್ ಆಯೋಗ ವರದಿ. ಆಪ್ಷನ್ ಡಿ, ವೆವೆಲ್ ಯೋಜನೆ ಅಂತೇಳಿ. ನಿಮಗೆ ಗೊತ್ತಿರಲಿ, ಇಂಪಾರ್ಟೆಂಟ. ಈ ಭಾರತ ಬಿಟ್ಟು ತೊಲಗಿ ಚಳವಳಿ ನಡೆದಿದ್ದು 1942ರಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ. ಇದು ಯಾವುದರ ವಿರುದ್ಧ ಅಂತಂದಾಗ ಕ್ರಿಪ್ಸ್ ಪ್ರಸ್ತಾವನೆಗಳ ವಿರುದ್ಧ ಏನಪ್ಪ ಅಂತಂದಾಗ ಕ್ವಿಟ್ ಇಂಡಿಯಾ ಚಳವಳಿ ಅಥವಾ ಭಾರತ ಬಿಟ್ಟು ತೊಲಗಿ ಚಳವಳಿ ಅಂತೇಳಿ ನಡೀತೈತಿ. ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಹೇಳಿಕೆಯನ್ನು ನೀಡ್ತಾರಪ್ಪ ಅಂತಂದಾಗ ಯಾವುದು ಹೇಳಿಕೆಯನ್ನು ನೀಡ್ತಾರೆ ಅಂದ್ರೆ ಮಾಡು ಇಲ್ಲವೇ ಮಡಿ ಅಂತೇಳಿ. ಅದು ಮಹಾತ್ಮ ಗಾಂಧೀಜಿಯವರು 1942ರಲ್ಲಿ ಕ್ರಿಪ್ಸ್ ಆಯೋಗದ ವಿರುದ್ಧ ಏನಪ್ಪ ಅಂತಂದ್ರೆ ಭಾರತ ಬಿಟ್ಟು ತೊಲಗಿ ಚಳವಳಿ ಆರಂಭ ಆಗ್ತದೆ. ನೆಕ್ಸ್ಟ್, ಇದೇ ಸಂದರ್ಭದಲ್ಲಿ ಅಂತಂದಾಗ ರೇಡಿಯೋ ಪ್ರಸಾರ ಮಾಡಿದವರು ಯಾರತ್ತ ತಮಗೆ ಗೊತ್ತಿರಲಿ, ಉಷಾ ಮೆಹ್ತಾ ಅಂತೇಳಿ. ಉಷಾ ಮೆಹ್ತಾ ಇವ್ರು ಏನಪ್ಪ ಅಂತಂದಾಗ ರೇಡಿಯೋ ಪ್ರಸಾರವನ್ನು ಮಾಡ್ತಾರೆ, ಅದು ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ. ಇಂಪಾರ್ಟೆಂಟ್. ಅರುಣಾ ಅಸಫ್ ಅಲಿ ಅವರು ಇದರ ಮುಂದಾಳತ್ವ ಅಂದರೆ ಈ ಮಹಿಳೆಯರ ಮುಂದಾಳತ್ವವನ್ನು ವಹಿಸ್ಕೋತಾರೆ. ಯಾರು? ಅರುಣಾ ಅಸಫ್ ಅಲಿ ಅವರು ಈ ಚಳವಳಿಯ ಸಂದರ್ಭದಲ್ಲಿ, ಭಾರತ ಬಿಟ್ಟು ತೊಲಗಿ ಚಳವಳಿಯ ಸಂದರ್ಭದಲ್ಲಿ. ನಾಯಕರು ಇಲ್ಲದ ಏಕೈಕ ಚಳವಳಿ ಯಾವುದಪ್ಪ ಅಂತಂದಾಗ ಭಾರತ ಬಿಟ್ಟು ತೊಲಗಿ ಚಳವಳಿ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ. ಕ್ಯಾಬಿನೆಟ್ ಮಿಷನ್ ಬಂದಿದ್ದು ಯಾವಾಗ ನೋಡ್ತಾ ಹೋದಾಗ 1946ರಲ್ಲಿ. ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಬಂದಿದ್ದು 1946ರಲ್ಲಿ. ಭಾರತದಲ್ಲಿ ಏನಪ್ಪ ಅಂತಂದಾಗ ಸಂವಿಧಾನ ರಚನಾ ಸಭೆ ರಚಿಸ್ಲಿಕ್ಕೆ ಕಾರಣ ಯಾವುದಪ್ಪ ಅಂತ ನೋಡ್ತಾ ಹೋದಾಗ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅಂತೇಳಿ ತಮಗೆ ಗೊತ್ತಿರಲಿ, 1946ರಲ್ಲಿ ಬರ್ತೈತಿ. ಇದರ 3 ಮಂದಿ ಸದಸ್ಯರು ಇರ್ತಾರೆ ಸ್ನೇಹಿತರೆ. ಯಾರು? ಸ್ಟ್ಯಾಫರ್ಡ್ ಕ್ರಿಪ್ಸ್, ಎ ವಿ ಅಲೆಕ್ಸಾಂಡರ್, ಇನ್ನೊಬ್ರು ಬರ್ತಾರ. ಆ 3 ಜನರಿಂದ ಕೂಡಿದಂಥ ಒಂದು
ಆಯೋಗ ಯಾವುದಪ್ಪ ಅಂತಂದ್ರೆ ಕ್ಯಾಬಿನೆಟ್ ಮಿಷನ್ ಅಂತೇಳಿ ತಮಗೆ ಗೊತ್ತಿರಲಿ. ಲಾರ್ಡ್ ಪೆಥಿಕ್ ಲಾರೆನ್ಸ್ ಅಂತೇಳಿ ಇಂಪಾರ್ಟೆಂಟ. ಲಾರ್ಡ್ ಪೆಥಿಕ್ ಲಾರೆನ್ಸ್ ಕ್ರಿಪ್ಸ್, ನೆಕ್ಸ್ಟ್ ಎ ವಿ ಅಲೆಕ್ಸಾಂಡರ್ ಕ್ರಿಪ್ಸ್, ಸ್ಟ್ಯಾಫೋರ್ಡ್ ಕ್ರಿಪ್ಸ್, ಈ 3 ಜನರು ಏನಪ್ಪ ಅಂತಂದ್ರೆ ಕ್ಯಾಬಿನೆಟ್ ಆಯೋಗದ ಸದಸ್ಯರಾಗಿದ್ದರು. ಸೈಮನ್ ಆಯೋಗ ವರದಿ 1928ರಲ್ಲಿ ಭಾರತಕ್ಕೆ ಬರ್ತೈತಿ. ರಚನೆ ಆಗಿದ್ದು 1927ರಲ್ಲಿ. ಇದರಲ್ಲಿ ಯಾರೂ ಭಾರತೀಯರು ಇರಲಿಲ್ಲ ಅಂತೇಳಿ ಇದರ ವಿರುದ್ಧ ಹೋರಾಟ ಮಾಡಲಾಗುತ್ತೆ 1928ರಲ್ಲಿ. ಈ ಸೈಮನ್ ಗೋ ಬ್ಯಾಕ್ ಚಳವಳಿಯಲ್ಲಿ ಯಾರು ಹತರಾದರ ಅಂತ ನೋಡ್ತಾ ಹೋದಾಗ ಲಾಲಾ ಲಜಪತ್ ರಾಯ್ ಅವರು, ಪಂಜಾಬಿನ ಕೇಸರಿ ಅಂತ ಕರಿತೀವಿ, ಅನ್ಹ್ಯಾಪಿ ಇಂಡಿಯಾ ಎಂಬ ಕೃತಿಯನ್ನು ಬರೀತಾರ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಯಂಗ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು ಯಾರಂತ ನೋಡ್ತಾ ಹೋದಾಗ ಲಾಲಾ ಲಜಪತ್ ರಾಯ್ ಅವರು. ಅನ್ಹ್ಯಾಪಿ ಇಂಡಿಯಾ, ಯಂಗ್ ಇಂಡಿಯಾ ಎಂಬ ಕೃತಿಗಳನ್ನು ಬರೀತಾರ ಯಾರು? ಲಾಲಾ ಲಜಪತ್ ರಾಯ್ ಅವರನ್ನ ಪಂಜಾಬಿನ ಕೇಸರಿ ಅಂತ ಕರಿತೀವಿ. ಕರ್ನಾಟಕದ ಕೇಸರಿ ಗಂಗಾಧರ್ ರಾವ್ ದೇಶಪಾಂಡೆ, ಮಹಾರಾಷ್ಟ್ರದ ಕೇಸರಿ ಇಂಪಾರ್ಟೆಂಟ್ ಗೊತ್ತಿರಬೇಕು ಬಾಲಗಂಗಾಧರ್ ತಿಲಕ್ ಅಂತೇಳಿ. ಹೀಗೆ ಹಲವಾರು ಏನಪ್ಪಾ ಅಂತಂದಾಗ ಘಟನೆಗಳು ಸಂಭವಿಸ್ತವ. ವೆವೆಲ್ ಯೋಜನೆ ಬಂದಿದ್ದು 1945ರಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 3ನೇ ಕ್ವಶನ್, ಇದು 5ನೇ ಕ್ವಶನ್ ನೋಡಿ. ಸೈಮನ್ ಆಯೋಗದ ಆಗಮನದಿಂದ ಭಾರತದ ಜನ ಪ್ರತಿಭಟಿತಗೊಂಡರು. ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಪ್ರತಿಭಟನೆ ಮಾಡಿದ್ರು ಭಾರತದಲ್ಲಿ. ಇದಕ್ಕೆ ಕಾರಣ ಏನಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ 1 1919ರ ಕಾಯ್ದೆಯ ಕಾರ್ಯದ ಪರಾಮರ್ಶ ಭಾರತೀಯರಿಗೆ ಯಾವತ್ತೂ ಬೇಕಿರಲಿಲ್ಲ. ಬಿ, ಸೈಮನ್ ಆಯೋಗವು ಪ್ರಾಂತ್ಯಗಳಲ್ಲಿ ಆಡಳಿತ ಪದ್ಧತಿ ಡಯಾರ್ಕಿ ನಿರ್ಮೂಲನೆಗೆ ಶಿಫಾರಸು ಮಾಡಿತ್ತು. ರಾಂಗ್ ಇದು. ಇದು ಡಯಾರ್ಕಿ ಪದ್ಧತಿಯನ್ನು ಜಾರಿಗೆ ತಂದಿದ್ದ ಕಾಯ್ದೆ 1919ರ ಏನಪ್ಪ ಅಂತಂದಾಗ ಮಾಂಟ್ಯಾಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಡಯಾರ್ಕಿ ಪದ್ಧತಿಯನ್ನು ಜಾರಿಗೆ ತರಬೇಕು ಭಾರತದಲ್ಲಿ. ಸಿ, ಸೈಮನ್ ಆಯೋಗದಲ್ಲಿ ಭಾರತೀಯ ಸದಸ್ಯರು ಇರಲಿಲ್ಲ. ಡಿ, ಸೈಮನ್ ಆಯೋಗ ದೇಶದ ವಿಭಜನೆ ಶಿಫಾರಸು ಮಾಡಿತು ಅಂತ. ಇಲ್ಲಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ್, ಸೈಮನ್ ಆಯೋಗದಲ್ಲಿ ಭಾರತೀಯ ಸದಸ್ಯರು ಇರಲಿಲ್ಲ. ಇದೇ ಕಾರಣದಿಂದ ಏನಪ್ಪ ಅಂತಂದ್ರೆ ಸೈಮನ್ ಆಯೋಗವನ್ನು ವಿರೋಧ ಮಾಡಲಾಗುತ್ತಾ. ಇದು ರಚನೆ ಆಗಿದ್ದು 1927ರಲ್ಲಿ, ಭಾರತಕ್ಕೆ ಬಂದಿದ್ದು 1928ರಲ್ಲಿ. ಇದರ ವಿರುದ್ಧ ಹೋರಾಡಿದವರು ಯಾರಪ್ಪ ಅಂತಂದಾಗ ಲಾಲಾ ಲಜಪತ್ ರಾಯರು ಅಂತ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ್. ಇದನ್ನು ಬಿಳಿಯರ ಆಯೋಗ ಅಂತ ಕರಿತೀವಿ, ಬಿಳಿಯರ ಆಯೋಗ. ನೆಕ್ಸ್ಟ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919ರಲ್ಲಿ ನಡೀತೈತಿ. ಯಾವುದರ ವಿರುದ್ಧ ಅಲ್ಲಿ ಏನಪ್ಪ ಅಂತಂದಾಗ ಸಂಘಟನೆ ಮಾಡಲಾಗಿತ್ತು ನೋಡ್ತಾ ಹೋದಾಗ ರೌಲತ್ ಕಾಯ್ದೆ ಅಥವಾ ಕಪ್ಪು ಕಾಯ್ದೆ ಅಂತ ಕರಿತೀವಿ. ಇದರ ವಿರುದ್ಧವಾಗಿ ಏನಪ್ಪ ಅಂತಂದಾಗ ಜಲಿಯನ್ ವಾಲಾಬಾಗದಲ್ಲಿ ಸಭೆ ಸೇರಲಾಗಿತ್ತು ಅಂತ ತಮಗೆ ಗೊತ್ತಿರಲಿ. ಥ್ಯಾಂಕ್ ಯು ಸ್ನೇಹಿತರೆ. ಇವತ್ತಿನ ಕ್ಲಾಸ್ ಇಷ್ಟ ಆಗಿರ್ತೈತಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಇದೇ ರೀತಿ ಸರಣಿಗಳು ಬರ್ತಿರ್ತಾವೆ. ಆದಷ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ.